ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಭೀಮಸೇನ ಚಿಂತನದಲ್ಲಿ ಕೀಚಕ ಬಂದು ದ್ರೌಪದಿಗೆ ಉಪದ್ರವ ಕೊಟ್ಟಿದ್ದು, ಅಲ್ಲಿಂದ ಸುದೇಶ್ನೆ ಹತ್ರ ಹೇಳಿ ನನ್ನ ಕೊನೆಗೆ ಅವಳನ್ನ ಕಳಿಸು ಅಂತ ಹೇಳ್ದ. ಇವಳು ಬಲವಂತವಾಗಿ ಇಷ್ಟವಿಲ್ಲದೆ ಇದ್ರೂ ಸಹ ಕೀಚಕನಿಗೆ ಹೆದರಿ ತಮ್ಮ ಅನ್ನೋ ಇನ್ನೊಂದು ಬಯಾಸ್ಡ್ ಮೈಂಡಿಂದ ಕಳಿಸಿದ್ಲು ಸುದೇಶ್ನೆ ಸೈರಂಧ್ರಿಯನ್ನ. ಆಗ ಕೀಚಕ ಎಳೆಯಕ್ಕೆ ಹೋದಾಗ ಜಾಡಿಸಿ ಓಡು ಬಂದ್ಲು. ಸೂರ್ಯನಾರಾಯಣನನ್ನು ಬೇಡ್ಕೊಂಡ್ಲು. ಅವಳಲ್ಲಿ ಒಂದು ಅಸುರನಾಗಿದ್ದ ಕುದುರೆ ಅಂತ ವೇಷಧಾರಿಯಾಗಿದ್ದಂಥ ಆ ಒಂದು ಸೂರ್ಯನ ಇವನು ಬಂದು ಧೂತ ಬಂದು ಕಣ್ಮರೆಯಾಗಿ ಕೀಚಕನನ್ನು ಒದ್ದ. ಅವನು ನೆಲಕ್ಕೆ ಬಿದ್ದಾಗ ಎಲ್ಲರೂ ನಕ್ಕಿದ್ರು. ಅದಾದ ಒಂದು ಸ್ವಲ್ಪ ದಿನ ಆದಮೇಲೆ ದ್ರೌಪದಿ ಬಂದು ಮತ್ತೆ ಕೀಚಕ ಈ ಥರದ ಉಪದ್ರವ ಕೊಡ್ತಾ ಇದ್ದಾನೆ ಅಂತ ಆಸ್ಥಾನದಲ್ಲಿ ಕೇಳಿಸ್ಕೊಂಡ್ಲು. ಆಗ ಧರ್ಮರಾಯ ಸಾಂತ್ವನ ಕೊಟ್ಟು ನಿನ್ನ ಗಂಧರ್ವರು ನಿನ್ನನ್ನು ಕಾಪಾಡ್ತಾರೆ ಹೋಗು ಅಂತ ಹೇಳಿದಾಗ ಹೋದ್ಲು ಅವಳು. ಆಮೇಲೆ ರಾತ್ರಿಯ ಟೈಮಲ್ಲಿ ಭೀಮಸೇನನ ಹತ್ರ ಬಂದು ಎಬ್ಬಿಸಿ ಅವನನ್ನು ಒಳವಂತ ಭೀಮಸೇನನನ್ನು ಅಪ್ಪಿ ಹತ್ತುಬಿಟ್ಲು ದ್ರೌಪದಿ ಆದಂಥವಳು. ಈ ಥರ ಪರಿಸ್ಥಿತಿ ಅಂತ ಧರ್ಮರಾಜನನ್ನು ಮದುವೆ ಆದ ಮೇಲೆ ನಾನು ಸುಖವಾಗಿರೋಕ್ಕೆ ಸಾಧ್ಯವೇ ಅಂತ ಕೇಳಿದ್ಲು. ಅದೆಲ್ಲ ನೋಡಿದ್ದೀವಿ. ಮುಂದೆ ಭೀಮಸೇನನ ಪ್ರತಿಕ್ರಿಯೆ ಏನಪ್ಪ ಅಂದರೆ ಅದ್ಭುತವಾದಂಥದ್ದು. ರುರೋಧ ಪರವೀರಾಹ ಅಂತ ಮಹಾಭಾರತದ ಶ್ಲೋಕ ಹೇಳುತ್ತೆ. ಅಂದರೆ ಗೊಳವಂತ ಹತ್ತುಬಿಟ್ನಂತೆ ಭೀಮಸೇನ ದ್ರೌಪದಿಯ ಒಂದು ಕಷ್ಟವನ್ನು ನೋಡಲಾರ್ದೆ. ಇಡೀ ಮಹಾಭಾರತದ 18 ಪರ್ವಗಳಲ್ಲೂ ಇಷ್ಟು ವರ್ಷಗಳಲ್ಲಿ ಭೀಮನ 105 ವರ್ಷಗಳ ಆಯಸ್ಸು 106 ವರ್ಷಗಳ ಆಯಸ್ಸಿನಲ್ಲಿ ಇದೊಂದೇ ಬಾರಿ ಅವನು ಅಸಹಾಯಕತೆಯಿಂದ ಗೊಳವಂತ ಹತ್ತಿದ್ದು. ಇಡೀ ಮಹಾಭಾರತದಲ್ಲಿ ಈ ಥರ ಆಗಿರೋದು ಇದೊಂದೇ ಬಾರಿ. ದ್ರೌಪದಿ ಎರಡೂ ಕೈಗಳನ್ನು ಹಿಡಿದು ಇಟ್ಕೊಂಡು ತನ್ನ ಮುಖ ಮುಚ್ಚಿಕೊಂಡು ಹೊಳವಂತ ಹತ್ತುಬಿಟ್ನಂತೆ. ಅದೆಂಥ ಕೈಗಳು, ಕೋಮಲವಾಗಿದ್ದ ಕೈಗಳು. ಈಗ ಸುದೇಶ್ನೆ ಸೇವೆ ಮಾಡಿ ಜಡ್ಡುಗಟ್ಟು ಹೋಗಿದೆ ಕೈಗಳು. ದ್ರೌಪದಿ, ಜಗತ್ತಿನಲ್ಲೇ ಸಾಟಿ ಇಲ್ಲದ ವೀರರ ಕೈ ಹಿಡಿದ ನೀನು ಗಂಡಂದಿರ ಸಹಾಯ ಸಿಗದೆ ಒದ್ದಾಡುವಂತಾಗೋಯ್ತಲ್ಲ ಅಂತ ಭೀಮಸೇನ ಮರುಗುಬಿಟ್ನಂತೆ ಒಂದೇ ಸಮ ವಿಲವಿಲ ಅಂತ. ನಿನಗೆ ಇಂಥ ಸ್ಥಿತಿ ಬಂದಾಗಲೂ ಕಣ್ಕಣ್ಣು ಬಿಡ್ತಾ ನೋಡೋವಂತಾಗೋಯ್ತಲ್ಲ ನಮ್ಮ ಸ್ಥಿತಿ ಅಂತ ಹೇಳಿ ಜೋರಾಗಿ ಒಂದು 4 ಜನ ಕೇಳೋ ಥರ. ಆದರೆ ರಾತ್ರಿ ಆದ್ರಿಂದ ಯಾರೂ ಕೇಳಿಸ್ಕೊಳ್ಳಿಲ್ಲ. ಬಿಕ್ಕಿ ಬಿಕ್ಕಿ ಹತ್ತುಬಿಟ್ಟ ಭೀಮಸೇನ ಅಂತ ಮಹಾಭಾರತದ ಶ್ಲೋಕಗಳಲ್ಲಿವೆ. ಹೆಂಡತಿಗೆ ರಕ್ಷಣೆ ಕೊಡಲಾಗದ ಇರುವಂಥ ಇವನು ಅಸಹಾಯಕ ಗಂಡ ಯಾತಕ್ಕೋಸ್ಕರ ಇರಬೇಕು ಅಂತ ಕೇಳ್ತಾನೆ ಭೀಮಸೇನ. ಯಾವಾಗಲೂ ಮನುಷ್ಯನಿಗೆ ಒಳಗಿನಿಂದ ತುಂಬಾ ವೇದನೆಯಾದಾಗ ದುಃಖವನ್ನು ಇಳಿಸಲು ಅದು ಕಣ್ಣೀರಾಗಿ ಹೊರಬಂದಿರೋದು ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರವೇ. ಒಂದು ನಮ್ಮ ದುಃಖವನ್ನು ಇನ್ನೊಬ್ಬರಲ್ಲಿ ಹೇಳ್ಕೊಳ್ಬೇಕು, ಇಲ್ಲ ಅಂದರೆ ಕಣ್ಣೀರ ಮೂಲಕ ಅದು ಹೊರಗಡೆ ಬರಬೇಕು. ಆಗಲೇ ಅದು ಸ್ವಲ್ಪ ಕಡಿಮೆ ಆಗುವಂಥದ್ದು. ಜಗತ್ತಿನ ಮಹಾವೀರ ಅಸಹಾಯಕತೆಯಿಂದ ಅತ್ತ ಅನ್ನುತ್ತಾರೆ ಭಗವಾನ್ ವೇದವ್ಯಾಸರು ಮಹಾಭಾರತದಲ್ಲಿ. ನಮ್ಮ ಕಷ್ಟದ ದಿನಗಳು ಸಂದವು, ಅದರಿಂದ ಇನ್ನು ಕೆಲವು ದಿನಗಳು ಮಾತ್ರ ಕಾಯಬೇಕು. ನಿನ್ನ ಒಂದು ಇಷ್ಟ ಮಂತ್ರ ಜಪ ಮಾಡು, ನಾರಾಯಣ ಮಂತ್ರ. 13 ವರ್ಷವಾಯ್ತಂದರೆ ನೀನು ಸಾಮ್ರಾಜ್ಞಿಯಾಗಿ ಮೆರೀತೀಯ. ಏನಾದರೂ ಮಾಡಿ ನೀನಿರುವ 15 ದಿನಗಳು ತಡ್ಕೊಂಡು ಬಿಡು, ಸಮಾಧಾನವಾಗಿ ಇದ್ದುಬಿಡು ಅಂತ ಭೀಮಸೇನ ಹೇಳ್ತಾನೆ. ಜಯದ್ರಿತ ಜಟಾಸುರರು ನಿನಗೆ ತೊಂದರೆ ಕೊಡಲು ಬಂದಾಗ ನಾನು ನಿನಗೆ ರಕ್ಷಣೆ ಕೊಡಲಿಲ್ವೇನೋ, ಅವ್ರನ್ನೆಲ್ಲ ಬಗ್ಗು ಬಡಿಲಿಲ್ಲೇನೋ. ನಿನ್ನೆ ಪ್ರತಿ ಕ್ಷಣದಲ್ಲೂ ಕೊನೆಯ ತನಕ ರಕ್ಷಣೆ ಕೊಟ್ಟವನು ಭೀಮಸೇನ ಅಂತ ಮರಿಬೇಡ ದ್ರೌಪದಿ. ಹಿಂದಿನದ್ದೆಲ್ಲವನ್ನು ನೆನಪಿಸ್ಕೋ ಅಂದಾಗ ದ್ರೌಪದಿ ಹೇಳ್ತಾಳೆ, ಜಯದ್ರಥ ಜಟಾಸುರನಿಂದ ಪಾರಾಗಿರಬಹುದು, ಹಿಂದಿನದನ್ನು ನೆನಪಿಸ್ಕೊಂಡು ಪ್ರಯೋಜನ ಏನು ಭೀಮಸೇನ? ಈಗ ಒಂದು ಸಮಸ್ಯೆ ಬಂದಿದೆಯಲ್ಲ, ಇದಕ್ಕೆ ಈಗಿಂದೀಗಲೇ ಪರಿಹಾರ ಬೇಕು ನನಗೆ ಅಂತ ಹೇಳ್ತಾಳೆ. ಇಲ್ಲಾಂದ್ರೆ ನಾನು ಇಲ್ಲಿಂದ ಎದ್ದೋಗಲ್ಲ. ಇದಕ್ಕೆ ನಿನ್ನ ಉತ್ತರವೇನು ಹೇಳು? ಕೀಚಕನ ಕೈಯಿಂದ ತಪ್ಪಿಸಿಕೊಳ್ಳಲು ನನಗೆ ಸಾಧ್ಯ ಇಲ್ಲ. ವಿರಾಟನೂ ಅಸಹಾಯಕ, ಇಲ್ಲಿ ಎಲ್ರಿಗೂ ಗೊತ್ತಿದೆ ಅದು. ನಿನ್ನಂಥವರು ಅಸಹಾಯಕರಾಗ್ಬಿಟ್ರೆ ಹಾಗಾದ್ರೆ ಹೆಣ್ಣಿನ ರಕ್ಷಣೆ ಕೊಡುವಂಥವ್ರು ಯಾರು? ಹೊಂಚು ಹಾಕ್ತಾ ಇರೋವಂಥ ಕೀಚಕ ಬೆಳಗಾಗೋದ್ರೊಳಗೆ ಅಪಾಯ ಮಾಡಬಹುದು ನನಗೆ. ಆದ್ರಿಂದ ನೀನೇನು ಮಾಡ್ತೀಯ ಹೇಳು, ನನ್ನ ಅಭಿಪ್ರಾಯ ಹೇಳಲೇನು ನಿನಗೆ ಅಂತ ಹೇಳು ಅಂದ್ರೆ ವಿಷಮಾಲೋಡ್ಯ ಪಾಶ್ಯಾಮಿ ಅಂತ ಹೇಳ್ತಾಳೆ. ಅಂದ್ರೆ ನಾಳೆ ಬೆಳಗ್ಗೆ ಸೂರ್ಯೋದಯವನ್ನ ಇಲ್ಲ ಒಂದೋ ದ್ರೌಪದಿ ನೋಡಬೇಕು, ಇಲ್ಲ ಕೀಚಕ ನೋಡಬೇಕು. ಸೂರ್ಯೋದಯ ಆಗೋದನ್ನ ಬದುಕಿರುವ ಕೀಚಕ ಅಕಸ್ಮಾತ್ ನೋಡಿಬಿಟ್ರೆ ಕೀಚಕನಿಗೆ ಬಲಿಯಾಗೋದಕ್ಕಿಂತ ಗಂಡಂದಿರ ರಕ್ಷಣೆ ಇಲ್ಲವಂತ ಹೇಳಿ ವಿಷ ಕೊಡೋದು ಸಾಯೋದು ಮೇಲು. ನಿನಗಿಷ್ಟವಾದ್ರೆ ಹೇಳು, ಇಲ್ಲವಾದ್ರೆ ಪರಿಹಾರ ತೋರಿಸು. ಕೀಚಕ ಏನು ಹೇಳಿದ್ದಾನೆ ಗೊತ್ತಾ ನನಗೆ ಅಂತ ಕೇಳ್ತಾಳೆ ದ್ರೌಪದಿ ಭೀಮಸೇನನ್ನ. ಧರ್ಮಾಸನಕ್ಕೆ ಹೋಗಿ ರಕ್ಷಣೆ ಕೇಳ್ಕೊಂಡೆಲ್ಲ ನೀನು ಸೈರಂಧ್ರಿ, ವಿರಾಟ ರಾಜನನ್ನ. ಅವನೆಂಥವನು? ಸುಮ್ಮನೆ ಅವನ ಹೆಸರಿಗೆ ತಕ್ಕ ರಾಜ ಅಷ್ಟೇನೆ, ಆದರೆ ನಿಜವಾಗಿ ಸೇನಾಪತಿ ಮತ್ತು ರಾಜ ಎರಡೂ ನಾನೇ. ನೀನು ಒಪ್ಪಿದ್ರೆ ವಿರಾಟನನ್ನ ಕೆಳಗಿಳಿಸಿ ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಂತೀನಿ ಅಂತ ಹೇಳ್ತಾನೆ ದ್ರೌಪದಿ. ಅವಾಗ ಭೀಮಸೇನ ಎದ್ದು ನುಡಿತಾನೆ, ದ್ರೌಪದಿ ನಿನಗೆ ಆಪತ್ತು ಬಂದಿದೆ, ರಕ್ಷಿಸೋದು ನನ್ನ ಪ್ರಥಮ ಕರ್ತವ್ಯ. ಬೇರೆ ಯಾವುದಾದ್ರೂ ಹೇಗಾದ್ರೂ ಹಾಳಾಗೋಕೊಳ್ಳಿ, ಅದಕ್ಕೆ ಚ್ಯುತಿ ಬರದಂತೆ ನಾನು ನಡ್ಕೊಳ್ತೀನಿ. ಇದು ನಿನಗೆ ಕೊಡ್ತಾ ಇರೋ ಮಾತು. ಒಂದು ವೇಳೆ ಅದರಿಂದಾಗಿ
ಇನ್ನೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾದ ಪ್ರಸಂಗ ಬಂದರೂ ಅಡ್ಡಿ ಇಲ್ಲ, ನಿನ್ನ ಮಾನ ರಕ್ಷಿಸೋದಕ್ಕೆ ನಾನು ಸದಾ ಸಿದ್ಧ, ನಡಿ ಎದ್ದು ಹೋಗೋಣ ಅಂತ ಹೇಳ್ತಾನೆ ಭೀಮಸೇನ. ಹಾಗಾದ್ರೆ ನಾನೇನು ಮಾಡಬೇಕು ಹೇಳು ಅಂತ ದ್ರೌಪದಿ ಕೇಳ್ತಾಳೆ. ಆಗ ಭೀಮಸೇನ ಹೇಳ್ತಾನೆ, ನಾನು ನೇರವಾಗಿ ಕೀಚಕನಲ್ಲಿ ಹೋಗಿ ಹೋರಾಡಕ್ಕಾಗೋದಿಲ್ಲ, ಹಾಗೆ ಹೋರಾಡಿದ್ರೆ ನಿನಗೂ ನನಗೂ ಇರುವಂತ ಸಂಬಂಧ ತಿಳಿದು ರಹಸ್ಯ ಭೇದ ಆಗಬಿಡುತ್ತೆ. ಆದ್ರಿಂದ ಒಂದು ಕೆಲಸ ಮಾಡು, ಅವನಲ್ಲಿ ಹೋಗಿ ಹೇಳು, ನನಗೆ ನಿನ್ನ ಮೇಲೆ ಇಷ್ಟವಿಲ್ಲವಂತಲ್ಲ, ಇಷ್ಟ ಇದೆಯಪ್ಪ ನಿನ್ ಕಂಡ್ರೆ ನನಗೆ, ನಾನು ಸುಮ್ಮನೆ ನಾಟಕ ಮಾಡ್ತಿರೋದು. ಒಬ್ಬ ಪುರುಷನಲ್ಲಿ ಹೋಗಿ ದ್ರೌಪದಿ ಈ ರೀತಿ ಹೇಳುವ ಪ್ರಸಂಗ ಎಂಥ ಶೋಚನೀಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಪರಪುರುಷನ ಹತ್ರ ಹೋಗಿ. ಆದ್ರೆ 5 ಜನ ಗಂಧರ್ವರ ಗಂಡರ ಇದ್ದಾರೆ ನನಗೆ, ಅವ್ರ ಹೆದರಿಕೆ ನನಗಿದೆ, ಅವರಿಗೆ ಗೊತ್ತಾದ್ರೆ ನನ್ನನ್ನು ಮುಗಿಸಿಯೇ ಬಿಡ್ತಾರೆ. ಅದರಿಂದ ಅರ್ಧರಾತ್ರಿ ಆದ್ಮೇಲೆ ಆ ನಾಟ್ಯ ಶಾಲೆಗೆ ಬಾ, ನನಗೆ ನಾಚಿಕೆ ಆಗತ್ತೆ, ಯಾವ ಗಂಧರ್ವರಿಗೂ ಗೊತ್ತಾಗಬಾರದು, ಅಲ್ಲಿಗೆ ದೀಪವಿಲ್ಲದೆ ಬಾ ಅಂತ ಹೇಳಿ ಆಹ್ವಾನ ಮಾಡು ಅನ್ನುತ್ತಾನೆ ಭೀಮಸೇನ. ಮುಂದಿನ ನಾನು ನೋಡ್ಕೋತೀನಿ ಅಂತ. ದ್ರೌಪದಿ ಹಾಗೆ ಮಾಡ್ತಾಳೆ. ಕೀಚಕನಿಗೆ ಸಂಭ್ರಮವೋ ಸಂಭ್ರಮ. ರಾತ್ರಿ ಅವಾಗ ಎಷ್ಟು ಹೊತ್ತಿಗೆ ರಾತ್ರಿ ಆಗತ್ತೆ, ಎಷ್ಟು ಹೊತ್ತಿಗೆ ಕತ್ಲಲ್ಲಿ ದ್ರೌಪದಿಯ ಜೊತೆಗೆ ಹೋಗ್ತಾನೆ ಅಂತ ಹೇಳಿ ಕಾದು ನಿಂತ ಅವನಿಗೆ ಸಂತೋಷದ ಜೊತೆಗೆ ಒಂಥರ ಟೆನ್ಷನ್ ಬೇರೆ. ಅಂತ ಜಗದೇಕ ಸುಂದರಿ ಆದಂಥವಳು ನನ್ನ ಕೈಗೆ ಸಿಕ್ಕಿಬಿಡ್ತಾಳಲ್ಲ ಇವತ್ತು ಅಂತ. ನಾಟಕ ಕಂಪನಿಗಳಲ್ಲಿ ಭೀಮಸೇನ ಈ ಪಾತ್ರದಲ್ಲಿ ಸೀರೆ ಉಟ್ಕೊಂಡು ಕೂಡ್ತಾ ಇರ್ತಾನೆ ಅಂತ ಅವೆಲ್ಲ ಬಂದಿದೆ ಪಿಕ್ಚರ್ಗಳಲ್ಲಿ, ನಾಟಕಗಳಲ್ಲಿ. ಭೀಮಸೇನ ನಿಜವಾಗಿ ಸೀರೆ ಉಟ್ಕೊಂಡು ಹೋಗ್ಲಿಲ್ಲ ಅಲ್ಲಿಗೆ, ಇದು ಮಹಾಭಾರತದಲ್ಲಿರುವಂಥದ್ದು. ಆದರೆ ತನ್ನ ವೇಷವನ್ನು ಬದಲಿಸಿಕೊಂಡು ಹೋಗಿದ್ದಾನೆ. ಯಾಕಂದ್ರೆ ಕೀಚಕನನ್ನ ಮುಗಿಸಿ ಬರುವಾಗ ಯಾರಾದರೂ ನೋಡಿದ್ರೆ ಯಾರೋ ಗಂಧರ್ವ ಅಂತ ತಿಳಿಬೇಕು, ಅಡಿಗೆಯವನಲ್ಲ ಅಂತ ಹೇಳಿ. ಹಾಗಾಗಿ ಆ ಅಡಿಗೆಯ ವೇಷವನ್ನು ತೆಗೆದು ಗಂಧರ್ವ ರೂಪಧಾರಿಯಾಗಿ ರೂಪಾಂತರಿಸಿಕೊಂಡು ಹೋಗಿದ್ದಾನೆ, ಸೀರೆ ಉಟ್ಕೊಂಡು ಹೋಗಿಲ್ಲ ಅಲ್ಲಿಗೆ ಹೋದ ಭೀಮ ಬಂದ ಕೀಚಕನನ್ನ ದ್ರೌಪದಿ ಅಂತ ಹೇಳಿ, ಇದು ನನ್ನ ಜೀವನದ ಪರಮ ಮಂಗಳ ಕ್ಷಣ ಅಂತ ಕೀಚಕ ಹೇಳ್ತಾನೆ. ಭೀಮಸೇನ ಅವನನ್ನ ಹಿಡಿದು ಹೊಡಿತಾನೆ. ಇಬ್ಬರಿಗೂ ಭೀಕರವಾದ ಹೋರಾಟ ನಡೆಯುತ್ತೆ. ಕೊನೆಗೆ ಕೀಚಕನನ್ನ ಎತ್ತಿ ನೆರಕ್ಕುರುಳಿಸಿ ಚಚ್ಚಿ ಕೊಂದು ಬಿಡ್ತಾನೆ ಭೀಮಸೇನ. ಕೀಚಕನನ್ನ ಹೇಗೆ ಹೊಡಿತಾನೆ ಅನ್ನೋದು ಭೀಮಸೇನ ಸ್ಪಷ್ಟವಾಗಿ ಮಹಾಭಾರತದಲ್ಲಿದೆ ನೋಡಿ, ಹೇಳ್ತೀನಿ. ಹೊಟ್ಟೆ ಮತ್ತು ಎದೆ ಭಾಗ, ತಲೆ, ಕೈಕಾಲುಗಳು ದೇಹದೊಳಗೆ ಬಚ್ಚಿಟ್ಟು ಬಿಟ್ಟ ಭೀಮಸೇನ. ಒಂದು ಕೈನ ಕಾಲ್ನ ಅಂತೆಲ್ಲ ತಲೆನ ಅಂತ, ಇಡೀ ದೇಹ ಒಂದು ಫುಟ್ಬಾಲ್ ತರ ಆಗೋಗಿ ಮಾಡ್ಬಿಡ್ತಾನೆ. ಅಷ್ಟು ಮಾಡಿ ಅಡಿಗೆ ಮನೆಗೆ ಬಂದು ಮಲಗಿಬಿಡ್ತಾನೆ, ಯಾರಿಗೂ ಗೊತ್ತಿಲ್ಲದೆ ಇರೋ ತರ. ಹಗಲಾಗೋ ತನಕ ಸುದ್ದಿ ಮುಚ್ಚಿಡೋ ಬದಲು ದ್ರೌಪದಿ ಯಾರಾದ್ರೂ ಬನ್ನಿ, ನನ್ನ ಗಂಡಂದಿರು ಗಂಧರ್ವರು ಬಂದು ಕೀಚಕನನ್ನ ಕೊಂದು ಬಿಟ್ಟಿದ್ದಾರೆ ಅಂತ ಕೂಕೋ ಅಂತ ಹೇಳಿರ್ತಾನೆ. ಹಾಗೆ ಅವಳು ಕೂಕೋತಾಳೆ ಬಂದು. ಕೀಚಕನಿಗೆ 105 ಜನ ತಮ್ಮಂದಿರಿದ್ರು, ಅವರೆಲ್ಲರೂ ಕೂಡ ತಂಗಿ ಮನೆಯಲ್ಲೇ ಊಟಕ್ಕಿದ್ದಂಥವ್ರು. ಒಟ್ಟಿಗೆ ಬಂದು ಅವರೆಲ್ಲರೂ ದೀಪ ಹಿಡ್ಕೊಂಡು ಬಂದು ನೋಡ್ತಾರೆ. ಮನುಷ್ಯರು ಕೊಂದ ಹಾಗಿಲ್ವಲ್ಲಪ್ಪ ಇದು, ಹೌದು ಗಂಧರ್ವರೇ ಕೊಂದಿರಬೇಕು, ತಲೆ ಕೈಕಾಲುಗಳು ಕಾಣದ ಹಾಗೆ ಕೊಲ್ತಾರೆ ಅವರು ಅಂತ ಹೇಳಿ ನಂಬಿಬಿಡ್ತಾರೆ ಜನ ಎಲ್ಲರೂ ಕೂಡ. ಕೈಕಾಲು ತಲೆ ಎಲ್ಲಿ ಅಂತ ಹುಡುಕುವಂತೆ ಮಾಡಿಬಿಟ್ಟಿರ್ತ ಭೀಮಸೇನ ಅವನಿಗೆ. ಇದು ಗಂಧರ್ವರು ಕೊಲ್ಲೋ ರೀತಿ ಅಂತ ದ್ರೌಪದಿನೂ ಧ್ವನಿ ಆಡಿಸ್ತಾಳೆ. ಇದು ಭಯಾನಕ ರೀತಿ. ಮಧ್ಯರಾತ್ರಿಯಲ್ಲಿ ಸಂಸ್ಕಾರವನ್ನು ಮಾಡಲು ತಮ್ಮಂದರೆಲ್ಲ ಒಟ್ಟು ಸೇರಿ, ತನ್ನ ಅಣ್ಣ ಈ ಸೈರಂಧ್ರಿಗಾಗಿ ಸತ್ತ, ಹಾಗಾಗಿ ನಮ್ಮ ಅಣ್ಣನಿಗೆ ಸಂತೋಷವಾಗಬೇಕು ಅಂದ್ರೆ ಪ್ರಾಯ ಇತಿಹಾಸದಲ್ಲೇ ಇಂಥ ಭಯಾನಕ ಸೀನ್ ಇನ್ನೊಂದಿಲ್ಲ, ಜ್ಞಾಪಿಸ್ಕೊಳ್ಳಿ. ದ್ರೌಪದಿಯನ್ನು ಕೂಡ ಇವನೊಟ್ಟಿಗೆ ನಿಲ್ಲಿಸ್ಬಿಟ್ಟು ಮರಕ್ಕೆ ಕಟ್ಟಿಬಿಟ್ಟು ಸುಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. 100 ಜನ ತಮ್ಮಂದ್ರು ಕೂಡ, 105 ಜನ. ದ್ರೌಪದಿಯನ್ನು ಕೀಚಕನೊಂದಿಗೆ ಕಟ್ಟಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದ್ರೌಪದಿ ಗಾಬರಿಗೊಳ್ಳೋದಿಲ್ಲ. ಅವಳ ನಡತೆ ಒಂದು ಅದ್ಭುತವಾದಂಥದ್ದು. ಅವಳು ಹೇಳ್ತಾಳೆ, ಓ ಜಯ, ಓ ಜಯಂತ, ಓ ವಿಜಯ, ಇವರೆಲ್ಲ ಗಂಧರ್ವರ ಹೆಸರು, ಹುಟ್ಟಿನ ಹೆಸರುಗಳು ಇವೆಲ್ಲ. ಅವರೆಲ್ಲ ಮೊದಲೇ ಮಾತಾಡ್ಕೊಂಡಿರ್ತಾರೆ, ಯಾರಾದ್ರೂ ಕಷ್ಟ ಬಂದ್ರೆ ಈ ಹೆಸರಿನಲ್ಲಿ ನಮ್ಮನ್ನು ಕೂಗಬೇಕು ಅಂತ. ಗಂಧರ್ವರೇ ದಯವಿಟ್ಟು ಕೇಳಿ, ಈ ಸೂತನ ಮಕ್ಕಳು ನನ್ನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಗಟ್ಟಿಯಾಗಿ ಕೂಗಿ ಅಡಿಗೆ ಕೋಣೆಯಲ್ಲಿ ಮಲಗಿರುವಂತಹ ಭೀಮಸೇನಿಗೆ ಎಚ್ಚರವಾಗಿ ಹೋಗ್ತಾಳೆ. ಎದ್ದು ಹಿಂಬದಿಯಿಂದ ಪಾಗಾರ ಹಾರ್ಕೊಂಡು ಹೋಗ್ತಾನೆ ಭೀಮಸೇನ. ರುದ್ರಭೂಮಿಯ ದಾರಿಯಲ್ಲಿ ಇರುವ ಒಂದು ಮರವನ್ನ ಕಿತ್ತು ಅಡ್ಡಗಟ್ಟಿ ನಿಂತ್ಕೋತಾನೆ. ಆ ಭೀಮಸೇನನ್ನ ನೋಡಿ, ಓ ಗಂಧರ್ವ ಬಂದ ಅಂತ ಹೇಳಿ ಎಲ್ಲ ಆ ಕೀಚಕನ ಹೆಣವನ್ನ ಅಲ್ಲೇ ಬಿಟ್ಟು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮಂದ್ರು. ಅಟ್ಟಿಸಿಕೊಂಡು ಹೋದಂತ ಭೀಮಸೇನ ಅವ್ರ ಮುಂದೆ ಮರವನ್ನು ಎತ್ತಿ ಹಿಡ್ಕೊಂಡು ಹೋಗಿ 105 ಮಂದಿ ತಮ್ಮಂದಿರನ್ನು ಯಮಲೋಕಕ್ಕೆ ಕಳಿಸ್ಬಿಡ್ತಾನೆ. ಅಲ್ಲಿ ನಿಂತ ಅನಂತರ ಅಲ್ಲೇ ನಿಂತಿದ್ದ ದ್ರೌಪದಿಯನ್ನು ನೋಡಿ ಹೇಳ್ತಾನೆ, ನೀನು ಬೇಗ ಅರಮನೆಯನ್ನು ಹೋಗಿ ಸೇರ್ಕೋ, ಇನ್ನು ನಿನ್ನ ಮೇಲೆ ಯಾರು ಕೈ ಮಾಡೋ ಹಾಗಿಲ್ಲ, ನಿನ್ನ ತಂಟೆಗೆ ಯಾರು ಬರಲ್ಲ. ಅವರಿಗೆಲ್ಲ ನಿನ್ನನ್ನು ಕಂಡ್ರೆ ಇನ್ನು ಭಯ ಹಿಡಿದಿದೆ, ನಾನು ನಿನ್ನೊಡನೆ ಬರೋಕ್ಕಾಗೋದಿಲ್ಲ, ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ಬಂದ್ರೆ. ಹಿಂಬದಿಯಿಂದ ನಾನು ವಿರಾಟನ ಅಡಿಗೆ ಮನೆ ಹೋಗಿ ಸೇರ್ಕೊಂತೇನೆ, ಇವರೆಲ್ಲ ಇಲ್ಲೇ ಬಿದ್ದು ಸಾಯ್ಲಿ, ಆಮೇಲಿಂದ ಬೇರೆ ಯಾರು ಬರ್ತಾರೋ ಅವ್ರು ಬಂದು ಸಂಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ದ್ರೌಪದಿ ಹಾಗೇನೆ ಆಗ್ಲಿ ಅಂತ ಹೇಳಿ ಹೋಗಿ ಅವಳು ಒಂದು ಬೆಳಗಾಗತ್ತೆ. ಎಂಥ ಚಮತ್ಕಾರ! ಇಂಥ ಪರಿಸ್ಥಿತಿಯಲ್ಲೂ ಕೂಡ ದ್ರೌಪದಿಗೆ ವಿನೋದ ಒಂಥರ. ಅವಳು ಹೇಳ್ತಾಳೆ ನಕ್ಕೊಂಡು, ಗಂಧರ್ವರಾಜಾಯ ನಮೋ ಏನಾಸ್ಮಿ ಪರಿರಕ್ಷಿತ ಅಂತ ಹೇಳ್ತಾಳೆ. ಅಂದ್ರೆ ಅಡಿಗೆ ಕೋಣೆಯ ಬಾಗಿಲಲ್ಲಿ ನಿಂತು ದ್ರೌಪದಿ ಹೇಳ್ತಾ ಇರೋ ಮಾತಿದು ಭೀಮನನ್ನು ಕೇಳಿಸ್ಲಿ ಅಂತ. ನನಗೆ ರಕ್ಷಣೆ ನೀಡಿದ ಗಂಧರ್ವರಾಜನಿಗೆ ನಮಸ್ಕಾರ. ಎಲ್ಲರೂ ಕೇಳುವಂತೆ ದ್ರೌಪದಿ ಮಾತನ್ನು ಹೇಳಿದಾಗ
ಸುತ್ತಲಿದ್ದವರೆಲ್ಲ ಓಡ್ ಹೋಗ್ಬಿಟ್ರಂತೆ ಭಯ ಪಟ್ಕೊಂಡು. ಅಂತ ಪ್ರಸಂಗದಲ್ಲೂ ದ್ರೌಪದಿ ಧೈರ್ಯವಾಗಿ ಪಾರಾದ ರೀತಿ ಇದು ಅದ್ಭುತವಾಗಿರುವಂಥದ್ದು. ಅದರಿಂದ ವಿರಾಟ ಪರ್ವ ಅಂದ್ರೇನೆ ಒಂಥರ ಅದ್ಭುತವಾದ ಪರ್ವ ಇದು. ಇದು ಒಂದು ಸಮಸ್ಯೆ ಆಯ್ತು. ವಿರಾಟ ನನ್ನ ಹೆಂಡತಿಯನ್ನ ಒಂದು ಬಳಿ ಹೇಳ್ತಾನೆ, ಹೋಗಿ ನೋಡು, ನನಗೆ ಹೆದರಿಕೆ ಆಗ್ತಾ ಇದೆ. ಸೈರಂಧ್ರಿ ನಮ್ಮ ಅರಮನೆಯಲ್ಲೇ ಇರೋದು ಬೇಡ. ಯಾಕಂದ್ರೆ ಈ ತರ ಆದ್ರೆ ಇನ್ನು ಗಂಧರ್ವರು ಬಂದ್ರು ನಮ್ಮನ್ನು ಹೊಡೆದ್ರೆ ನಾಳೆ ಗಂಧರ್ವರು ನನ್ನನ್ನು ಚೆಚ್ಚಿಬಿಡ್ತಾರೆ. ಸುದೇಶ್ನೆ ದ್ರೌಪದಿ ಬಳಿ ಬಂತಾಳೆ, ಹೇಳ್ತಾಳೆ, ತಾಯಿ ನನ್ನ ಮಾಂಗಲ್ಯ ಭಾಗ್ಯವನ್ನ ಉಳಿಸು, ನನ್ನ ಗಂಡಂದ್ರು ಮಕ್ಕಳು ಗತಿ ಏನು, ಆದ್ರಿಂದ ದಯಮಾಡಿ ತಾಯಿ ಎಲ್ಲಿ ಬೇಕಾದ್ರೂ ಹೊರಟೋಗು, ಇಲ್ಲಿ ಮಾತ್ರ ಇರಬೇಡ ಅಂತ ಹೇಳ್ತಾಳೆ. ಆಗ ದ್ರೌಪದಿ ಹೇಳ್ತಾಳೆ, ಇನ್ನು ಕೇವಲ 13 ದಿನಗಳು ತಡ್ಕೊಳ್ಳಿ, ನನ್ನನ್ನು ಹೋಗು ಅಂತ ಹೇಳ್ಬೇಡಿ. 13 ದಿನಗಳ ನಂತರ ನಾನು ಒಂದು ದಿನವೂ ಇಲ್ಲಿರೋದಿಲ್ಲ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೋತಾಳೆ. ಹೆದರಿಕೆಯಿಂದ ಸುದೇಶ್ನೆ ಆಯ್ತು ಹೋಗ್ಲಿ, ಇನ್ನೇನು ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ಅಂದ್ರೆ ಮತ್ತೆ ಗಂಧರ್ವನ್ನ ಕರೆದು ಗಂಡನ್ನ ಚಚ್ಚಿಸ್ಬಿಟ್ರೆ ಕಷ್ಟ ಅಂತ ಒಪ್ಕೋತಾಳೆ ಭಯದಿಂದ. ತಾಯಿ ಕೋಪಿಸ್ಕೊಳ್ಬೇಡ, ನಿನ್ನ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಹೇಳ್ತಾಳೆ. ಸುದೇಶ್ನೆ ದ್ರೌಪದಿಗೆ ಇಷ್ಟಾಗುವ ವೇಳೆಗೆ ಪಾಂಡವರನ್ನ ಪತ್ತೆ ಹಚ್ಚಕ್ಕೋಸ್ಕರ ದುರ್ಯೋಧನ ಗೂಢಚಾರರನ್ನ ಕಳಿಸಿರ್ತಾನೆ. ಇನ್ನೇನು 8-10 ದಿನಗಳ ಕಾಲ ಅನ್ನುವಾಗ ಗೂಢಚಾರರು ಬಂದಿದ್ದಾರೆ ಅಲ್ಲಿಗೆ ಅನ್ನುವಾಗ ಇಲ್ಲಿಗೆ ಇವತ್ತಿನ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿ ಉಪಸಂಹಾರ ಮಾಡೋಣ. ಕೀಚಕನ ವಧೆಯೊಂದಿಗೆ ಗೂಢಚಾರರು ಬಂದು ಎಲ್ಲವನ್ನು ನೋಡಿ ವಾಪಸ್ ದುರ್ಯೋಧನನ ಹತ್ರ ಹೋಗ್ತಾರೆ. ಅದು ಅಲ್ಲಿ ದುರ್ಯೋಧನನ ಜೊತೆ ಏನಾಗತ್ತೆ, ಏನು ಮಾತುಕತೆ ಆಗತ್ತೆ, ಹೇಗೆ ಏನು ಎತ್ತ ಅಂತ ನಾಳೆ ದಿನ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಅದ್ಭುತವಾದ ವಿರಾಟ ಪರ್ವದ ಕೀಚಕ ವಧೆಯನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.